ಇಲ್ಲಿ ಶವ ಊತಿಟ್ಟಿದ್ದೆ ಅಂತ ಹೇಳಿದ್ದ ಆ ಗುಂಡಿಯನ್ನು ಕೂಡ ಸರಿಯಾಗಿ ಅಗ್ದಿದ್ರು SIT ಟೀಮ್ ಅಲ್ಲಿ ಗುಂಡಿಯನ್ನ ಹಾಕ್ಸಿತ್ತು. ಅದೇ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಈ ತನಿಖೆ ಮತ್ತಷ್ಟು ಆಳಕ್ಕೆ ಹೋಗ್ತಾ ಇದೆ. ಅಗಿಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. ದಾಖಲೆಗಳನ್ನ ಸಂಗ್ರಹ ಮಾಡುವಂಥದ್ದು SIT ತನಿಖೆಯ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ, ಯಾಕೆಂದ್ರೆ ಧರ್ಮಸ್ಥಳ ಟು ಬೆಂಗಳೂರು ಬುರ್ಡೆ ರಹಸ್ಯ ಇದೆಯಲ್ಲ, ಒಂದೊಂದಾಗೆ ಹೊರ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಚಿನ್ನಯ್ಯನನ್ನ ಮತ್ತಷ್ಟು ಡ್ರಿಲ್ ಮಾಡ್ತಾ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ. SIT ಟೀಮ್ಗೆ ತಿಂಗ್ಳುವಿನ ಸರ್ವಿಸ್ ಅಪಾರ್ಟ್ಮೆಂಟ್ಗೆ SIT ಬಂದಿದ್ದಾದ್ರೂ ಯಾಕೆ ಹಾಗಾದ್ರೆ? SIT ತನಿಖೆ ವೇಳೆ ಗೊತ್ತಾದಂತ ಅಂಶಗಳೇನು? ನಿನ್ನೆ ಜಯಂತ್ ಮನೆ, ಇಂದು ಸರ್ವಿಸ್ ಅಪಾರ್ಟ್ಮೆಂಟ್. ನಿನ್ನೆ ಜಯಂತ್ ಮನೆಗೆ ಹೋಗಿತ್ತು SIT ಟೀಮ್, ಇಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿತ್ತು. SIT ಮಹಜರು ವೇಳೆ ಸಿಕ್ಕ ಸಾಕ್ಷ್ಯಗಳೇನು? ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈಗ ಆಲ್ರೆಡಿ SIT ಸ್ಥಳ ಮಹಜರು ಮುಗ್ದಿದೆ, ವಾಪಸ್ ಬೆಳ್ತಂಗಡಿಗೆ ಹೋಗ್ತಾ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಸಿಕ್ಕಿದ್ದಂಥದ್ದು ಏನು ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೇ 3ಕ್ಕೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಆಗಮಿಸಿದ್ರು ಮಟ್ಟಣ್ಣವ, ಚಿನ್ನಯ್ಯ ಹಾಗೂ ಮತ್ತೋರ್ವ ವ್ಯಕ್ತಿ. ಮೇ 3ನೇ ತಾರೀಕು ಅಂದ್ರೆ ಈಗ ನಾವು ಇನ್ನೊಂದು 2 ದಿನ ಹೋದ್ರೆ ಸೆಪ್ಟೆಂಬರ್ಗೆ ಹೋಗ್ತೀವಿ. ಅಂದರೆ ನಾಳೆ ಸೆಪ್ಟೆಂಬರು, ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಅಂದರೆ 4 ತಿಂಗಳ ಹಿಂದೆನೆ ಮಟ್ಟಣ್ಣವರ್, ಚಿನ್ನಯ್ಯ, ಜಯಂತ್ ಇವರೆಲ್ಲರೂ ಕೂಡ ಹೋಗಿದ್ರು, ಭೇಟಿಯನ್ನ ಕೊಟ್ಟಿದ್ರು ಸರ್ವಿಸ್ ಅಪಾರ್ಟ್ಮೆಂಟ್. ಇವತ್ತು ದಾಳಿಯನ್ನ ಕಂಟಿನ್ಯೂ ಮಾಡಿದ್ರಲ್ಲ, ಅಲ್ಲಿ ರಾತ್ರಿ 11 ಗಂಟೆಗೆ ಅಪಾರ್ಟ್ಮೆಂಟ್ಗೆ ಆಗಮಿಸಲಾಗಿತ್ತು. ಲೆಡ್ಜರ್ನಲ್ಲಿ ಎಂಟ್ರಿ ಮಾಡಿ ರೂಮ್ ಪಡೆದಿದ್ದಂಥ ಮೂವರು 3045 ನಂಬರ್ ರೂಮ್ನಲ್ಲಿ ಉಳಿದುಕೊಂಡಿದ್ರು. ಈ ಮೂವರು ಮಟ್ಟಣ್ಣವರ್ ಮತ್ತೆ ಚಿನ್ನಯ್ಯ ಮತ್ತೊಬ್ಬ ವ್ಯಕ್ತಿ ಉಳ್ಕೊಂಡಿದ್ರು. ಬೆಳಗ್ಗೆ 5 ಗಂಟೆಗೆ ರೂಮ್ ಖಾಲಿ ಮಾಡಿ ತೆರಳಿದ್ದಂತ ಟೀಮ್ ಬುರ್ಡೆ ವಿಚಾರವಾಗಿ ರೂಮ್ನಲ್ಲಿ ಮೂವರು ಚರ್ಚೆಯನ್ನ ಮಾಡಿದ್ದಾರೆ. ಫಸ್ಟು ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಚರ್ಚೆ ಮಾಡಿದ್ದಾರೆ ರೂಮ್ನಲ್ಲಿ. SIT ಮುಂದೆ ಆರೋಪಿ ಚಿನ್ನಯ್ಯ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಏನೇನಾಯ್ತು ಅಂತ. ದೆಹಲಿಗೆ ಹೋಗ್ಲಿಕ್ಕೆ ಅಪಾರ್ಟ್ಮೆಂಟ್ನಲ್ಲೇ ನಿರ್ಧಾರವನ್ನ ಮಾಡಲಾಗುತ್ತೆ. ದೆಹಲಿಗೆ ಹೋಗೋದಕ್ಕೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೋದಕ್ಕೆ. ಸದ್ಯ ಲೆಡ್ಜರ್ ಬುಕ್ ಸೀಸ್ ಮಾಡಿರುವಂಥದ್ದು SIT. ಸ್ಟೋರೇಜ್ ಇಲ್ಲದ ಹಿನ್ನೆಲೆಯಲ್ಲಿ CCTV ದೃಶ್ಯಾವಳಿ ಸಿಕ್ಕಿಲ್ಲ. ಜಸ್ಟ್ 4 ಮಂತ್ಸ್ ಇನ್ನ ಒಂದು ಡೀಟೇಲ್ಸ್ ಬೇಕಾಗಿತ್ತು. CCTVಯಲ್ಲಿ ಮಿನಿಮಮ್ ಅಂದ್ರೆ ಒಂದು 6 ಮಂತ್ಸ್ ಆದ್ರೂ ಇರಬೇಕಾಗಿತ್ತು. ಆದರೆ ಆ ಅಪಾರ್ಟ್ಮೆಂಟ್ ಅಲ್ಲಿ CCTV ಇದೆ, ಆದರೆ ಸ್ಟೋರೇಜ್ ಇಲ್ಲದ ಕಾರಣ ಅದು ಡಿಲೀಟ್ ಆಗಿದೆ ಆಟೋಮೆಟಿಕಲಿ. ಅಪಾರ್ಟ್ಮೆಂಟ್ ಸಿಬ್ಬಂದಿ ಹೇಳಿಕೆಯನ್ನ ಪಡೆದಿದ್ದಾರೆ SIT ಟೀಮ್ನವರು. ರಿಸೆಪ್ಷನ್ ಇನ್ನಿತರ ಸಿಬ್ಬಂದಿ ಹೇಳಿಕೆ ದಾಖಲಾಗಿದೆ. ತಪಾಸಣೆ ಮತ್ತು ಮಹಜರು ಮುಗಿಸಿ ತೆರಳಿರುವಂಥದ್ದು SIT ಟೀಮ್. ಬೆಳ್ತಂಗಡಿಗೆ ವಾಪಸ್ ಆಗಿರುವಂಥದ್ದು SIT ಟೀಮ್. ಬಿಕಾಸ್ ನಾಳೆ ಆರೋಪಿ ಚಿನ್ನಯ್ಯನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಸೊ ಹೀಗಾಗಿ ಎಲ್ಲೆಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿತ್ತು, ಪ್ಲಾನ್ ಪ್ರಕಾರ ಬಂದ್ರು, ಸ್ಥಳ ಮಹಜರು ಮಾಡಿದ್ರು. ಈಗ ಆಲ್ರೆಡಿ ವಾಪಸ್ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿತ್ತು ಆ ಎಲ್ಲ ಮಾಹಿತಿಯನ್ನ SIT ಟೀಮ್ನವರು ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ 2 ಕಡೆ SIT ಟೀಮ್ನವರು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಎಲ್ಲೆಲ್ಲಿ ಏನೇನು ಸಿಕ್ಕಿದೆ, ಏನೆಲ್ಲ ಮಾಹಿತಿಗಳು, ಪ್ರಮುಖ ಸಾಕ್ಷಿಗಳು ಸಿಕ್ಕಿದಾವೆ ಈ ತನಿಖೆಯ ಸಂದರ್ಭದಲ್ಲಿ ಸ್ಥಳ ಮಹಜರು ಮಾಡಿದಾಗ? ನಿನ್ನೆಯಿಂದಲೂ ಕೂಡ ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿರುವಂತದ್ದು. ಅದೇ ರೀತಿಯಾಗಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು. ಅದೇ ರೀತಿಯಾಗಿ ಬಗಲಗುಂಟೆಯ ಮಲ್ಲಸಂದ್ರದ ಜಯಂತ್ ಅವರ ನಿವಾಸದಲ್ಲಿ ಸುದೀರ್ಘವಾಗಿ ರಾತ್ರಿವರೆಗೂ ಕೂಡ ಅಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ್ರು. ಕೆಲವು ಮಹತ್ವದ ದಾಖಲೆಗಳನ್ನ ಕೂಡ ವಶಕ್ಕೆ ಪಡ್ಕೊಂಡ್ರು. ಪಂಚರು ಸಮಕ್ಷಮದಲ್ಲಿ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಲಾಗಿತ್ತು. ಪ್ರಮುಖವಾಗಿ ಅಲ್ಲಿ ಬುರ್ಡೆ ಕೊಟ್ಟಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜಯಂತ್ ಅವರ ನಿವಾಸದಲ್ಲಿ ಚಿನ್ನಯ್ಯ ಅಲ್ಲಿದ್ರು ಅನ್ನೋದು ಮೂಲಕವಾಗಿ ಆ ಬಗ್ಗೆ ವಿಚಾರಣೆ ಕೂಡ ಮಾಡಲಾಯಿತು. ಆ ಬಳಿಕ ನಿನ್ನೆ ಅಂದ್ರೆ ಇವತ್ತು ಬೆಳಿಗ್ಗೆ ಮುಂಜಾನೆಯ ಸಮಯದಲ್ಲಿ ನೇರವಾಗಿ CID ಕಚೇರಿಯಿಂದ ಏನು ಪ್ರಮುಖವಾಗಿ ಅಂದ್ರೆ ಕೂಡ್ಲು ಇರುವಂತಹ ಬಳಿ ಅಂದ್ರೆ ಕುಡಿಗೇಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ಗೆ ಕರ್ಕೊಳ್ಳಾಗಿತ್ತು. 3045 ಅಂತೇಳಿ ಮೇ 3ನೇ ತಾರೀಕು ಅಲ್ಲಿ ಅಂದ್ರೆ 2025 ಮೇ 3ನೇ ತಾರೀಕು ಇದೇ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನ ಫ್ಲಾಟ್ಗೆ ರಾತ್ರಿ 11 ಗಂಟೆಯ ಸುಮಾರಿಗೆ ಮಟ್ಟಣ್ಣನವರ್ ಮತ್ತೆ
ಚಿನ್ನಯ್ಯ ಮತ್ತೊಬ್ಬ ವ್ಯಕ್ತಿ 3 ಜನ ಬಂದಿದ್ರು. ಆ ನಂತರ ಅವರು ರೂಮಲ್ಲಿ ಲೆಡ್ಜರ್ ಬುಕ್ಗೆ ಸಹಿ ಹಾಕಿ ರೂಮನ್ನ ಸಹಿಯನ್ನ ಅಲ್ಲೇ ಉಳ್ಕೊಂಡಿದ್ರು. ಅನಂತರ ಮುಂಜಾನೆ ಸಮಯದಲ್ಲಿ 5 ಗಂಟೆಗೆ ಅವರು ಎಕ್ಸಿಟ್ ಆಗಿ ಅಲ್ಲಿಂದ ಹೋಗಿರುವಂತ ಬಗ್ಗೆ ಮಾಹಿತಿ ಇರುವಂತದ್ದು. ಇದೇ ಕಾರಣಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆಗಳನ್ನ ಮಾಡಿದ್ರು. ಅದಲ್ಲದೆ ಈ ಒಂದು ರೂಮ್ಗೆ ಬಂದಂತ ಸಂದರ್ಭದಲ್ಲಿ, ಫ್ಲಾಟ್ಗೆ ಬಂದಂತ ಸಂದರ್ಭದಲ್ಲಿ ಇವರು ಮೂವರ ಜೊತೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಆ ಚರ್ಚೆ ಸಂದರ್ಭದಲ್ಲಿ ಬುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತುಕತೆಗಳಾಯಿತು ಅನ್ನೋ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ರು. ಮತ್ತೆ ಅವರು ಹೋಗಿದ್ದು ಮತ್ತೆ ಅಲ್ಲಿಂದ ಹೊರಟಿದ್ದು ಎಲ್ಲ ಒಂದು ವಿಚಾರದ ಬಗ್ಗೆ ಅಲ್ಲಿ ಅವ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಆ ಲೆಡ್ಜರ್ ಬುಕ್ ಅನ್ನ ಅವ್ರು ಏನ್ ತೆಗೆದುಕೊಂಡಿದ್ರು ಅಂದ್ರೆ ಸಹಿ ಹಾಕಿದಂತಹ ಲೆಡ್ಜರ್ ಬುಕ್ ಅನ್ನು ಕೂಡ ಸಾಕ್ಷಿಯಾಗಿ ಆ ಲೆಡ್ಜರ್ ಬುಕ್ ಅನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಸಿಸಿಟಿವಿ ಯಾರು ಆ ಒಂದು ಫುಟೇಜ್ ಅವೆಲ್ಲವೂ ಕೂಡ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಅವು ಇಂತಿಷ್ಟು ದಿನ ಅಂತ ಮಾತ್ರ ಅದು ಸೇವ್ ಇರುತ್ತೆ. ಅದು ಡಿಲೀಟ್ ಆದಂತ ಹಿನ್ನೆಲೆಯಲ್ಲಿ ಕೇವಲ ಲೆಡ್ಜರ್ ಬುಕ್ ಅನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಆ ಒಂದು ರಿಸೆಪ್ಷನ್ ಸಿಬ್ಬಂದಿ ಆಗಿರ್ಬೋದು ಅವ್ರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಸದ್ಯ ಆತನ ಬೆಂಗಳೂರನ್ನ ಒಂದು ಮಹಜರು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಈಗ ಮತ್ತೆ ಬೆಳ್ತಂಗಡಿಗೆ ಹೋಗಿರುವಂತದ್ದು. 3ನೇ ತಾರೀಕು ಅವರ ಕಸ್ಟಡಿ ಅಂತ್ಯ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಹೀಗಾಗಿ ಮತ್ತೆ ಈಗ ಆ ಬೆಳ್ತಂಗಡಿಗೆ ಕರ್ಕೊಂಡು ಹೋಗಿರುವಂತದ್ದು. ಬೆಂಗಳೂರಿನ 2 ಕಡೆ, ಒಂದು ಮಲ್ಲಸಂದ್ರ ಬಗಲಗುಂಟೆ ಠಾಣಾ ವ್ಯಾಪ್ತಿ ಮತ್ತು ಗುಡಿಗೇಳಿ ಠಾಣಾ ವ್ಯಾಪ್ತಿಯ ಕೂಡ್ಲಿಗೇಟ್ ಬಳಿ ಇರುವಂತಹ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ 2 ಕಡೆ ಅವರು ಮಹಜರು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಹೀಗಾಗಿ ಈ ಬುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬುಡೆ ಕೊಟ್ಟಿದ್ದು, ಇದರ ಹಿಂದೆ ಇದ್ದಂಥವ್ರು ಯಾರು, ಚಿನ್ನಯ್ಯ ಜೊತೆ ಯಾರೆಲ್ಲ ಇದ್ರು, ಮತ್ತೆ ಈ ಒಂದು ಬುಡೆಯನ್ನು ತೆಗೆದುಕೊಂಡು ಡೆಲ್ಲಿಗೂ ಕೂಡ ಹೋಗಬೇಕು ಅನ್ನೋ ಪ್ಲಾನ್ ಮಾಡಿದ್ರು. ಹೀಗಾಗಿ ಎಲ್ಲ ಆಧಾರಿತವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಚಿನ್ನಯ್ಯ ಕೊಡುವಂತ ಮಾಹಿತಿ ಆ ಬಗ್ಗೆ ಅನಾಲಿಸಿಸ್ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಮಹಜರು ಬಗ್ಗೆ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಮನೆಯಲ್ಲಿ ಎಸ್ಐಟಿ ಮಹಜರು ಮಾಡಿದ್ದು ಸಂತೋಷ, ಇದು ಸಣ್ಣದ್ದಲ್ಲ, ವಿಶ್ವವೇ ನೋಡ್ತಾ ಇರುವಂತ ಹೋರಾಟ. ದೇವಸ್ಥಾನದ ವಿರುದ್ಧ ಕುತಂತ್ರ ಅಂತ ಹೇಳ್ತಿದ್ದಾರೆ. ಸತ್ಯ ಹೊರಗೆ ಬರಲಿಕ್ಕೆ ಇಂತಹ ದಾಳಿ ಆಗಬೇಕು. ಮನೆಯವರಿಗೆ ಎಲ್ಲ ಸತ್ಯ ಹೇಳಲಿಕ್ಕೆ ತಿಳಿಸಿದ್ದೆ. ಚಿನ್ನಯ್ಯನಿಗೆ ನಾನು ಬುಡೆ ತಂದು ಕೊಟ್ಟಿಲ್ಲ, ದೂರುದಾರನೇ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಜಯಂತ್ ಹೇಳಿರುವಂಥದ್ದು. ಇಲ್ಲಿ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಸತ್ಯ ಹೊರಗೆ ಬರಲಿಕ್ಕೆ ಇಂತಹ ದಾಳಿ ಆಗಬೇಕು ಅಂತ ಕೂಡ ಹೇಳಿರುವಂಥದ್ದು. ಮನೆಯವರಿಗೆ ಎಲ್ಲ ಸತ್ಯ ಹೇಳಲಿಕ್ಕೆ ತಿಳಿಸಿದ್ದೆ ಅಂತ ಹೇಳಿದ್ದಾರೆ. ದಾಳಿಯಾದಂಥ ಸಂದರ್ಭದಲ್ಲಿ ಆತ ಚಿನ್ನಯ್ಯನಿಗೆ ನಾನು ಬುರುಡೆಯನ್ನು ತಂದುಕೊಟ್ಟಿಲ್ಲ, ದೂರುದಾರನೇ ಈಗ ಆಲ್ರೆಡಿ 164 ಸ್ಟೇಟ್ಮೆಂಟ್, ಅದು ಮಿಸ್ ಆಗಿದೆ, 154 ಇದೆ, ಅದು 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕೊಡುವಂಥದ್ದು. 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ವಿಚಾರಣೆ ವೇಳೆ ಸುಳ್ಳು ಹೇಳಿದ್ದಾನ ಗೊತ್ತಿಲ್ಲ. ಚಿನ್ನಯ್ಯ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಗೊತ್ತಾಗಬೇಕು. ಒಬ್ಬ ಹಿರಿಯ ಸ್ವಾಮೀಜಿಯ ಸಂಪರ್ಕ ಮಾಡಿದ್ದಾರೆ, ಸ್ವಾಮೀಜಿಯ ಮುಂದೆ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಯಾವುದೇ ರೀತಿಯ ವಿಚಾರಣೆ ಎದುರಿಸಲಿಕ್ಕೆ ನಾನ್ ಸಿದ್ಧ. ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದು ನಿಜ. ನ್ಯೂಸ್ 18ಗೆ ದೂರುದಾರ ಜಯಂತ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಯಾವುದೇ ರೀತಿಯ ವಿಚಾರಣೆ ಎದುರಿಸಲಿಕ್ಕೆ ನಾನ್ ಸಿದ್ಧ ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಅಂತ ಇವ್ರು ಡಿಸೈಡ್ ಮಾಡೋದಲ್ಲ, ವಿಚಾರಣೆಯನ್ನ SIT ಆಫೀಸರ್ಸ್ ಡಿಸೈಡ್ ಮಾಡ್ತಾರೆ. ಯಾರು ಯಾವ ರೀತಿಯಾಗಿ ಯಾರನ್ನ ಹೇಗೆ ವಿಚಾರಣೆ ಮಾಡಬೇಕು, ಯಾವ ವಿಚಾರಗಳನ್ನ ಮುಂದೆ ಇಟ್ಕೊಂಡು ವಿಚಾರಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಜಯಂತ್ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಏನ್ ಹೇಳಿದ್ದಾರೆ ಕೇಳ್ಕೊಂಬ. ಜಯಂತಿ ಅವರ ಬಾಡಿಗೆ ಮನೆಗೆ ನಿನ್ನೆ SIT ಮಹಜರು ಮಾಡಿದೆ. ಎಲ್ಲ ಕಾರ್ಯದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಜಯಂತಿ ಅವರು. ಸರ್, ನಿನ್ನೆ SIT ಅವರು ಬಂದು ಹೋಗಿದ್ದಾರೆ, ಏನೆಲ್ಲ ತಗೊಂಡು ಹೋಗಿದ್ದಾರೆ ಅಂತ? ಸರ್, ನನ್ನ ಪ್ರಕಾರವಾಗಿ ಏನೋ ಸ್ವಲ್ಪ ನೊಂದು RTI ಬರೆದೇಕೊಳ್ಳೋ ಒಂದು ಪುಸ್ತಕ ಇತ್ತು, SKD RTC ಬಡ್ಡಿ ದಂಡ ವಿಷಯದಲ್ಲಿ, ಅದನ್ನು ತಗೊಂಡೋದ್ರೆ. ಬೇರೆ ಏನು ತಗೊಂಡು ಹೋಗಿಲ್ಲ ಸರ್. ಅವರು ಎಲ್ಲ ಸರ್ಚ್ ಮಾಡಿದ್ದಾರೆ, ಎಲ್ಲ ನೋಡಿದರೆ ಏನಾದ್ರು ಒಂದು ಸಿಗ್ಬೋದಾ ಅಂತ. ಏನಿಲ್ಲ ನನ್ನ ಮನೆಯಲ್ಲಿ. ಕಾನೂನು ಪ್ರಕಾರವಾಗಿ ಏನಿದೆ ಆ ಪುಸ್ತಕ ಮಾತ್ರ ಇತ್ತು, ಅದು ಬೇರೆ ಏನು ತಗೊಂಡು ಹೋಗಿಲ್ಲ ಸರ್. ಪತ್ನಿದು ಮೊಬೈಲ್ ತಗೊಂಡು ಹೋಗ್ಯಾರ ಅನ್ನೋ ಸುದ್ದಿ ಇಲ್ಲ ಸರ್, ಬಾಕಿ ಇಲ್ಲೇ ಫೋನ್ ಮಾಡಿ ಇರ್ತೀನಿ, ಅವರೇ ಫೋನ್ ಎತ್ತ ಅವರೇ ಮಾತಾಡೋದು ಸರ್. ನನಗಿತ್ತು ಆ ಥರ ಏನೋ ತಗೊಳ್ಬೋದಾ. ಮತ್ತೆ ನಾನು ಕೇಳಿದೆ, ಅವ್ರಿಗೆ ಯಾವುದು ಟಚ್ ಇಲ್ವಲ್ಲ, ಅವ್ರು ಊಟ ಒಂದೆರಡು ಹೊತ್ತು ಊಟ ಹಾಕಿದಾರೆ ತಾನೆ, ಅದಕ್ಕೋಸ್ಕರ ಏನು ತಗೊಳ್ಬೇಕು, ತಗೊಂಡೋಗಿಲ್ಲ ಸರ್. ಅದು ಯಾವುದು ಯಾಕೆ ಬಂದಿದ್ದಂತ ನೀನಾದ್ರು ಗೊತ್ತಾಯ್ತು ಕಾರಣ, ಅಥವಾ ನೀವು ಇದ್ರ ಹಿಂದೆ ನೀವು ಇದ್ದೀರಂತ ಬಂದಿದ್ದ ಹೇಗೆ? ಇಲ್ಲ, ಅದಿವಾಗ ಏನು ಇವಾಗ 164 ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಭೀಮ ಇದ್ದಾನಲ್ಲ ಸರ್, ಅವನ ಸ್ಟೇಟ್ಮೆಂಟ್ ತಿರ್ಗಾ ತಗೊಂಡಿದ್ದಾರೆ. ಇವಾಗ ಅವರ ಅಂಡರಲ್ಲಿ ತಗೊಂಡ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದರ ಪ್ರಕಾರವಾಗಿ ಅವನ್ನು ತಿರ್ಗಾ ಸ್ಟೇಟ್ಮೆಂಟ್ ಅದರ ಪ್ರಕಾರ ತನಿಖೆ ಆಗ್ತಾ ಇದೆ. ಇವಾಗ ಎಲ್ಲೆಲ್ಲಿದ್ದ, ಎಲ್ಲೆಲ್ಲಿ ಹೋದ, ಎಲ್ಲಿಂದೆಲ್ಲ ಮೆಟೀರಿಯಲ್ ತಂದಿರೋದು, ಇದರ ಪ್ರಕಾರ ತನಿಖೆ ಆಗ್ತಾ ಇದೆ ಸರ್. ಅದೇ ಅಷ್ಟು, ಬೇರೆ ಏನು ಆಗ್ತಾ ಇಲ್ಲ. ನೀವು ಅವನ ಜೊತೆ ಎಷ್ಟು ದಿನ ಇದ್ರಿ, ಮತ್ತೆ ಅವನ ಜೊತೆ ನೀವೆಲ್ಲಿ ಹೋಗಿದ್ರಿ, ಏನೆಲ್ಲ ಮಾಡಿದ್ರಿ? ಸರ್, ನಾನು
ಏಪ್ರಿಲ್ ತಿಂಗಳಿಗೆ ನಾನು ಮೀಟ್ ಆಗಿರೋದು. ಅಲ್ಲಿಂದ ವಕೀಲ ಹತ್ರ ಬಂದಿದ್ವಿ. ಆನಂತರ ಮನೆ ಹತ್ರ ಕರ್ಕೊಂಡು ಬಂದೆ. ಆನಂತರ ಬಂದು ಹೋಗ್ತಾ ಇದ್ದ ವಕೀಲ ಹತ್ರ. ಅವಾಗೇನು ಅಷ್ಟು ಟಚ್ ಆಗಿಲ್ಲ. ಮತ್ತೆ 3ನೇ ತಾರೀಕು ಬರುವಾಗ ಮಿಟಲ್ ಇಟ್ಕೊಂಡು ಬಂದು ಆನಂತರ ಡೆಲ್ಲಿ ಹೋಗಿದ್ವಿ. ಡೆಲ್ಲಿಯಿಂದ ತಿರ್ಗಾ ನಾನು ಮಹೇಶನ್ ಬಂದೆ ಸರ್. ಈಗ ಬೆಂಗಳೂರಿನ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಇವತ್ತು ಮಹಾಜರ್ ಮಾಡ್ತಿದ್ದಾರೆ. ಅಲ್ಲಿ ಏನಾದ್ರು ನೀವು ಮೀಟಿಂಗ್ ಏನಾದ್ರು ಮಾಡಿದ್ರೆ ಹೇಗೆ ಅಂತ? ಸರ್ ಮೀಟಿಂಗ್ ಅಂದ್ರೆ ಒಂದು 10 ಜನ ಸೇರಿ ಒಂದು ಮೀಟಿಂಗ್ ಅಂತ ಹೇಳ್ಬೋದು. ಇಬ್ಬರಾಗಿ ಮಾತಾಡೋದಾಗಿ ಮೀಟಿಂಗ್ ಅಂತ ಕಾಣಿಸ್ತಾ ಇಲ್ಲ. ಮತ್ತೆ ನೀವು ಹೋಗಿದ್ರಾ? ಅಲ್ಲ, ಗಿರೀಶ್ ಮಠನ ಸರ್ ಮನೆಗೆ ಕೆಲವೊಂದ್ಸರಿ ಕರೆಯುವಾಗ ನಾನು ಹೋಗ್ತೀನಿ ಸರ್. ಅದು ಮೀಟಿಂಗ್ ಅಂತ ಏನಿಲ್ಲ, ಯಾವ ಮೀಟಿಂಗ್ ಕರೆದು ಇಲ್ಲ. ಹೌದು. ಈಗ ಚಿನ್ನಯ್ಯ ಬಹಳ ರಾಂಗ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ನಿಮ್ಗೆ? 100%. 164 ಸ್ಟೇಟ್ಮೆಂಟ್ ಕೊಟ್ಟಿರೋದೇ ಭಗವದ್ಗೀತೆ ಮೇಲೆ ಕೈ ಇಟ್ಬಿಟ್ಟು, ಹೌದಲ್ಲ ಸರ್? ಆ ನಂತರ ಇವ್ರು ಉಲ್ಟಾ ಏನಕ್ಕೆ ಆಗಬೇಕು? ಹೌದಲ್ಲ ಸರ್? ಅದು ಏನಿದ್ರು ತನಿಖೆ ಆಗಲೇಬೇಕು. SIT ಅವರು ನನ್ನ ಪ್ರಕಾರವಾಗಿ ತನಿಖೆ ಮಾಡಿ ಸತ್ಯಾಸತ್ಯಗಳನ್ನ ಹೊರಗೆ ಹಾಕ್ತಾರೆ. ಹೌದು, ಅದಕ್ಕೆ ನಾವು ಸಹಕಾರ ಕೊಡಬೇಕು. ಸಹಕಾರ ಕೊಡ್ತಾ ಇದ್ದೀವಿ. ಆರಂಭದ ದಿನದಲ್ಲಿ ಚಿನ್ನಯ್ಯ ಏನಂತ ಹೇಳಿದ ನಿಮ್ ಜೊತೆ ಬರುವಾಗ? ಆಗಿದೆ ಅಂತ ಹೇಳಿದ? ಇಲ್ಲ, ನನ್ನದು ಒಂದು ಸರಿ ಸ್ಟಾರ್ಟಿಂಗ್ ಬರುವಾಗ ಮಾತಾಡಿದ ವಿಷಯವನ್ನ ತಿಳ್ಕೊಂಡೆ. ಆ ನಂತರ ಅವನು ಆ ವಿಷಯನೇ ಮಾತಾಡ್ತಾ ಇರಲ್ಲ. ಅಂದ್ರೆ ನಾನು ಇವಾಗ ಕೇಳೋದು, ಇನ್ನೊಬ್ಬರಿಗೆ ಏನೋ ಹೇಳೋದು, ನನ್ನ ಬಾಯಿಂದ ಬರೋದು, ಆ ವಿಷಯ ರೂಟ್ ತಪ್ಪೋದು ಇದಾಗಬಾರ್ದು. ಅದೇನೋ ಒಂದು ಅಷ್ಟು ಗೌಪ್ಯವಾಗಿ, ಅಂದ್ರೆ ಇಷ್ಟು ದೊಡ್ಡ ವಿಷಯನ ಆಚೆ ಮೇಲೆ ಅವ್ನು ನಾಳೆ ಅವನಿಗೂ ಜೀವಕ್ಕೆ ಅಪಾಯ. ಅಂತ ಸಂದರ್ಭ ಅವನಿಗೆ ಅಪಾಯ ಆಗಬಾರ್ದು ಎಂಬ ಉದ್ದೇಶದಿಂದ ನಾನು ಮಾತಾಡ್ತಾ ಇರಲ್ಲ. ಅದಕ್ಕೆ ಮಾತಾಡಿ. SIT ಮಹಜರಿಗೂ ಮುನ್ನವೇ ಬುರ್ಡೆ ಗ್ಯಾಂಗ್ನಿಂದ ಮಹಜರು ಮಾಡಲಾಗಿತ್ತಂತೆ. ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿರುವಂತದ್ದು ದೂರುದಾರ ಜಯಂತ್. SIT ಮಹಜರಿಗೂ ಮುನ್ನವೇ ಬುರ್ಡೆ ಗ್ಯಾಂಗ್ನಿಂದ ಮಹಜರಂತೆ. ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ದೂರುದಾರ ಜಯಂತ್. ಚೆನ್ನಯ್ಯ ಕರೆದುಕೊಂಡು ಹೋಗಿದ್ದಂತ ನೇತ್ರಾವತಿ ತೀರದ ಸ್ಥಳಕ್ಕೆ ಗಾರಡಿ ಮುಂಚೆನೆ ಮಟ್ಟಣ್ಣವರೆಲ್ಲ ಹೋಗಿದ್ರಂತೆ. ನೇತ್ರಾವತಿ ನದಿ ತೀರದ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದ. ಇದೇ ಸ್ಥಳದಲ್ಲಿ ಶವಗಳನ್ನ ಹೂತಿರೋದಾಗಿ ಹೇಳಿದ್ದ. ಅವನು ಸ್ಥಳ ತೋರಿಸಿದ ಬಳಿಕವೇ ಉತ್ಖನನ ನಡೆದಿದ್ದು ಅಂತ. ಅಂದ್ರೆ ಈ SIT ಆಫೀಸರ್ಸ್ ಉತ್ಖನನವನ್ನ ಶುರು ಮಾಡ್ತಾರಲ್ಲ, ಯಾವುದು ಕೂಡ ಹೆಚ್ಚು ಕಮ್ಮಿ ಅಂತೂ ಆಗಿಲ್ಲ. ಬಿಕಾಸ್ ಆತ ತೋರಿಸಿದ ನೆಕ್ಸ್ಟ್ ಡೇ ಇಂದಲೇ ಉತ್ಖನನ ಮಾಡಲಾಗಿರುವಂಥದ್ದು. ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಟ್ಟು ಉತ್ಖನನವನ್ನ ಮಾಡಲಾಗಿತ್ತು. ಆ ಒಂದು ಪ್ಲೇಸ್ ಅನ್ನ ಕೂಡ ತುಂಬಾ ಸೆಕ್ಯೂರ್ ಮಾಡಲಾಗಿತ್ತು. ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಹಾಕಲಾಗಿತ್ತು ಅಲ್ಲಿ. ಆದ್ರೆ ಆತ ತೋರಿಸಿದ್ನಲ್ಲ SITಗೆ, ಅದಕ್ಕೂ ಮುಂಚೆನೆ ಈ ಮಟ್ಟಣ್ಣವರ್ ಗ್ಯಾಂಗ್ ಇದೆಯಲ್ಲ, ಅವರಿಗೆ ತೋರಿಸಿದ್ರಂತೆ. ಆ ಗ್ಯಾಂಗಿಗೆ ನ್ಯೂಸ್ 18 ಸಂದರ್ಶನದಲ್ಲಿ ಜಯಂತ ಹೇಳಿಕೆಯನ್ನ ಕೊಟ್ರು. ಇದು ನಮ್ಗೆ ಮುಂಚೆನೆ ಗೊತ್ತಿತ್ತು, ಆ ಸ್ಥಳಗಳನ್ನೆಲ್ಲ ಆತ ಮುಂಚೆನೆ ತೋರಿಸಿದ್ದ ಚಿನ್ನಯ್ಯ ಅಂತ. ಸ್ವಲ್ಪ ತೋರಿಸ ಮುನ್ನೆ ಹೇಳಿದಾರ, ಸ್ಟೇಟ್ಮೆಂಟ್ ನಮ್ಮ ಮಾಧ್ಯಮ ಕೊಟ್ಟಿದಾರಲ್ಲ, ತೋರಿಸ ನಂತರ ಇದು ಮುಂದುವರಿಸಿದ್ದು. ನಾನಿರಲಿಲ್ಲ, ಅವರೊಟ್ಟಿಗೆ ಇದು ಬಿಟ್ಟಿದಲ್ಲ ತೋರಿಸುದು. ಆ ನಂತರ ಅದಕ್ಕೇನ ಧೈರ್ಯ ಇಲ್ಲ ಅಂತ ಹೇಳುವಾಗ ಇವತ್ತು ತಂದು ಕೊಟ್ಟಿರೋದು ಅಂತ ಅವ್ರು ಹೇಳ್ತಿದಾರೆ. ಅದೆಲ್ಲ ಅವರೊಂದು ಪುರುಷ, ಅದಕ್ಕೆಲ್ಲ ನಾವು ಕೈ ಹಾಕಿಲ್ಲ. ಅದು ಗಿರೀಶನಿಗೆ ಸ್ವಲ್ಪ ತೋರಿಸ ಮುನ್ನೆ ಹೇಳಿದಾರ, ಸ್ಟೇಟ್ಮೆಂಟ್ ನಮ್ಮ ಮಾಧ್ಯಮ ಕೊಟ್ಟಿದಾರಲ್ಲ, ತೋರಿಸ ನಂತರ ಇದು ಮುಂದುವರಿಸಿದ್ದು. ನಾನಿರಲಿಲ್ಲ, ಅವರೊಟ್ಟಿಗೆ ಇದು ಬಿಟ್ಟಿದಲ್ಲ ತೋರಿಸುದು. ಆ ನಂತರ ಅದಕ್ಕೇನ ಧೈರ್ಯ ಇಲ್ಲ ಅಂತ ಹೇಳುವಾಗ ಇವತ್ತು ತಂದು ಕೊಟ್ಟಿರೋದು ಅಂತ ಅವ್ರು ಹೇಳ್ತಿದಾರೆ. ಅದೆಲ್ಲ ಅವರೊಂದು ಪುರುಷ, ಅದಕ್ಕೆಲ್ಲ ನಾವು ಕೈ ಹಾಕಿಲ್ಲ. ಅದು ಗಿರೀಶನಿಗೆ ಸ್ವಲ್ಪ ತೋರಿಸ ಮುನ್ನೆ ಹೇಳಿದಾರ, ಸ್ಟೇಟ್ಮೆಂಟ್ ನಮ್ಮ ಮಾಧ್ಯಮ ಕೊಟ್ಟಿದಾರಲ್ಲ, ತೋರಿಸ ನಂತರ ಇದು ಮುಂದುವರಿಸಿದ್ದು. ನಾನಿರಲಿಲ್ಲ, ಅವರೊಟ್ಟಿಗೆ ಇದು ಬಿಟ್ಟಿದಲ್ಲ ತೋರಿಸುದು. ಆ ನಂತರ ಅದಕ್ಕೇನ ಧೈರ್ಯ ಇಲ್ಲ ಅಂತ ಹೇಳುವಾಗ ಇವತ್ತು ತಂದು ಕೊಟ್ಟಿರೋದು ಅಂತ ಅವ್ರು ಹೇಳ್ತಿದಾರೆ. ಅದೆಲ್ಲ ಅವರೊಂದು. ಪೈಪೋಟಿಗೆ ಬಿದ್ದವರ ರೀತಿಯಲ್ಲಿ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ನೈತಿಕ ಬೆಂಬಲ, ಅಭಿಮಾನವನ್ನ ತೋರಿಸ್ತಾ ಇರುವಂತ ನೋಡ್ತಾ ಇದೀವಿ. ಅದು ಇವತ್ತು JDSನ ಸರದಿ. ಧರ್ಮಸ್ಥಳಕ್ಕೆ JDS ನಾಯಕರಿಂದ ನೈತಿಕ ಬೆಂಬಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ದ್ವಾರದಿಂದ ಪಾದಯಾತ್ರೆಯಲ್ಲಿ ದೇಗುಲ ಪ್ರವೇಶವನ್ನ ಮಾಡಿದ್ರು. ವೀರೇಂದ್ರ ಹೆಗಡೆ ಭೇಟಿಯ ಬಳಿಕ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಫಸ್ಟ್ ದರ್ಶನ ಪಡೆದಿದ್ದು ವೀರೇಂದ್ರ ಹೆಗಡೆ ಅವರದ್ದು, ಆಮೇಲೆ ಮಂಜುನಾಥನ ದರ್ಶನ ಪಡೆದಿದ್ದಾರೆ. ನಿಖಿಲ್ಗೆ JDS ಶಾಸಕರು, ನಾಯಕರು ಸಾಥ್ ಕೊಟ್ಟಿದ್ದಾರೆ. ಅಮೃತ ವರ್ಷಿಣಿಯಲ್ಲಿ JDS ಸಮಾವೇಶ ಬೇರೆ ಇದೆ. ಈ ಸಂದರ್ಭದಲ್ಲಿ JDSನ ಕೆಲವು ಶಾಸಕರುಗಳು ಕೂಡ ಸಾಥ್ ಕೊಟ್ಟಿದ್ರು. ಶಾಸಕರಾಗಿರುವಂತ ಎ ಮಂಜು, ಮಾಜಿ ಶಾಸಕ ಕೃಷ್ಣಾರೆಡ್ಡಿ, HT ಮಂಜು, KR-ಪೇಟೆ ಶಾಸಕ, ಚನ್ನರಾಯಪಟ್ಟಣ ಶಾಸಕ ಬಾಲಕೃಷ್ಣ, ಸುರೇಶ್ ಗೌಡ್ರು, ಪರಿಷತ್ ಸದಸ್ಯ ಭೋಜೇಗೌಡರು, ಈ ಗೋವಿಂದರಾಜು ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ರು. ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಜನ ಶಾಸಕರುಗಳು ಕೂಡ ಸಾಥ್ ಕೊಟ್ಟಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಹರೀಶ್ ಗೌಡ್ರಿದ್ರು, GT ದೇವೇಗೌಡರ ಪುತ್ರ ಶಾಸಕ ಎ ಮಂಜು, ಬಾಲಕೃಷ್ಣ ಅವರು, ಸ್ವರೂಪ್ ಹಾಸನದ ಶಾಸಕ, ಹಾಗೆ JDLP ನಾಯಕ ಸುರೇಶ್ ಬಾಬು ಸೇರಿದಂತೆ ಸಾಕಷ್ಟು ಜನ ನಿಖಿಲ್ ಜೊತೆ ಹೋಗಿದ್ರು. ಇವತ್ತು ಹಾಸನದ ಕಂದಲಿ ಗ್ರಾಮದಿಂದ ಧರ್ಮಸ್ಥಳದ ಕಡೆಗೆ ಸತ್ಯಯಾತ್ರೆ ಅಂತ ಹೇಳಿ ಹೊರಟಿದ್ರು ಇವತ್ತು.
ಅದಾದ್ಮೇಲೆ ದರ್ಶನ ಪಡ್ಕೊಂಡು ಬಂದು ಮಾತನಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ದೃಶ್ಯಾವಳಿ ತೋರಿಸ್ತಾ ಇದೀವಿ. ನಾಳೆ ಧರ್ಮಸ್ಥಳ ಚಲೋ ಬಿಜೆಪಿ ರ್ಯಾಲಿ ಇದೆ. ಲಕ್ಷಾಂತರ ಜನರನ್ನ ಸೇರಿಸುವಂತ ಉದ್ದೇಶ ಬಿಜೆಪಿಯದಿರುವಂಥದ್ದು. ಅಲ್ಲಿ ಇವರು ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ರು. ಆ ದೃಶ್ಯಾವಳಿಯನ್ನು ಗಮನಿಸ್ಬೋದು. ಮೊನ್ನೆ ಒಂದು ವಾರದ ಹಿಂದೆ ಬಿಜೆಪಿ ನಾಯಕರು ಕೂಡ ಹೋಗಿದ್ರು. ಆ ಭಾಗದ ಸಂಸದರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ. ಇವತ್ತು ಧರ್ಮಸ್ಥಳ ಸತ್ಯಯಾತ್ರೆಯನ್ನ ಯಾವುದೇ ರಾಜಕೀಯದ ಉದ್ದೇಶಕ್ಕೆ ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ. ಧರ್ಮ ಉಳಿಬೇಕು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಭೋಜಣ್ಣ ಅವರು ಹೇಳಿದಂಗೆ ಶ್ರೀ ಕ್ಷೇತ್ರ ಹತ್ತತ್ರ 700-800 ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು, ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು, ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನ ತೋರಿಸ್ಕೊಳ್ತಾನೆ ಬಂದಿದ್ದೀರಿ. ಕಾವಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು, ನೋವು ಉಂಟಾಗಿದ್ರು, ಆಘಾತ ಆಗಿದ್ರು ಕೂಡ ಅದನ್ನ ಹೊರಗಡೆ ಅವರು ತೋರಿಸ್ಕೊಳ್ದಿರ ಅತ್ಯಂತ ತಾಳ್ಮೆಯಿಂದ, ಸಮಾಧಾನದಿಂದ ವರ್ತನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಮತ್ತೆ ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ, ಈ ಹಿಂದೆಯೂ ಕೂಡ ಬಹಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನ ಮಾಡಿ ನೈತಿಕವಾದಂತ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಧರ್ಮಸ್ಥಳದಿಂದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು JDSನ ಸತ್ಯಯಾತ್ರೆ ನಡೀತಾ ಇರುವಂಥದ್ದು, ಯಾವ ರೀತಿಯಾಗಿ ಕಾರ್ಯಕರ್ತರು ಬಂದಿದ್ದಾರೆ ಮತ್ತು ಒಂದು ಕಡೆ ನೈತಿಕ ಬೆಂಬಲ, ಅಭಿಮಾನವನ್ನ ತೋರಿಸಲಾಗ್ತದೆ, ಸಮಾವೇಶ ಬೇರೆ ಇರುವಂತ ಅಂದ್ರೆ ಇದೆ ಅಂತ ಕಾಣಿಸುತ್ತೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಇವತ್ತು JDS ಪಕ್ಷದಿಂದ ಸತ್ಯಯಾತ್ರೆಯನ್ನ ಧರ್ಮಸ್ಥಳಕ್ಕೆ ಹಮ್ಮಿಕೊಂಡಿದ್ರು. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ಭಾಗಿಯಾಗಿದ್ರು. ಸುಮಾರು 1-1:30 ವೇಳೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭವಾಗುತ್ತೆ. ಮುಖ್ಯ ದ್ವಾರದಿಂದ ಮಂಜುನಾಥನ ಸನ್ನಿಧಿವರೆಗೂ ಅಷ್ಟೇ ಪಾದಯಾತ್ರೆ ಬರ್ತಾರೆ. ಇದಾದಂತ ಬಳಿಕ ಪ್ರಸಾದವನ್ನ ಸ್ವೀಕಾರ ಮಾಡಿ ನೇರವಾಗಿ ಮಂಜುನಾಥನ ದರ್ಶನವನ್ನ ಪಡಿತಾರೆ. ದರ್ಶನ ಪಡೆದಿದ್ದಾದಂತ ಬಳಿಕವೂ ಕೂಡ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾರೆ. ಈಗಾಗಲೇ ಷಡ್ಯಂತ್ರ ಮಾಡ್ತಿರುವಂತದ್ದು, ಸುಮಾರು 700-800 ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತವ್ರ ಮೇಲೆ ಕ್ರಮವನ್ನ ಜರುಗಿಸಬೇಕು. ಜೊತೆಗೆ ಆ ಯೂಟ್ಯೂಬರ್ಗಳಿಗೆ ಸಾಕಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಎಲ್ಲಿಂದ ಬಂದಿದೆ ಹಣ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತಂದ್ರೆ ಕೇವಲ SIT ಕೈಲಿ ಆಗೋದಿಲ್ಲ, ಬದಲಾಗಿ ಒಂದು ಪ್ರಕರಣ NIAಗೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಜೊತೆಗೆ 4 ಗಂಟೆ ವೇಳೆಗೆ ಧರ್ಮಾಧಿಕಾರಿಗಳು ಭೇಟಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರೆ. ಜೊತೆಗೆ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ಹೇಳುವಂತ ಮತ್ತು ನಾವು ಸದಾ ನಿಮ್ಮೊಂದಿಗೆ ಇದ್ದೀವಿ, JDS ಪಕ್ಷ ಆಗಿರ್ಬೋದು, ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು, ಶಾಸಕರು ಎಲ್ಲರೂ ಕೂಡ ಅಷ್ಟೇ ಸದಾ ನಿಮ್ಮೊಂದಿಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅನ್ನೋದೊಂದು ಧೈರ್ಯದ ಮಾತುಗಳನ್ನು ಆಡುವಂತಕ್ಕೆ ಸಮಯ ಕೂಡ ಈಗಾಗಲೇ ನಿಗದಿ ಮಾಡ್ಕೊಂಡಿದ್ದು. 4 ಗಂಟೆ ವೇಳೆಗೆ ಅವರನ್ನ ಭೇಟಿ ಮಾಡಿ ಅದಾದಂತ ಬಳಿಕ ಅಲ್ಲಿಂದ ನೇರವಾಗಿ ಅಮೃತ ವರ್ಷಿನಿಂದ ಒಂದು ಸಮಾವೇಶವನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿದ್ರೆ. ಸಮಾವೇಶದಲ್ಲಿ ಕೂಡ ಸುಮಾರು ಸಾವಿರಾರು ಕಾರ್ಯಕರ್ತರು ಈಗಾಗಲೇ ಕಾಯ್ತಾ ಇರುವಂತದ್ದು. ಸಮಾವೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಷಡ್ಯಂತ್ರದ ಭಾಗದ ಬಗ್ಗೆ ಕೂಡ ಅಷ್ಟೇ ಜನರ ಜೊತೆ ಮಾತನಾಡೋದಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಏನೆಲ್ಲ ಷಡ್ಯಂತ್ರವನ್ನ ಮಾಡ್ತಿದ್ರೆ ಆ ಷಡ್ಯಂತ್ರ ಮಾಡ್ತಿರುವಂತ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ SIT ಅವರು ಬಂಧನ ಮಾಡಿ ತನಿಖೆಯನ್ನ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಅಷ್ಟೇ ಇವತ್ತಿನ ಸತ್ಯಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ JDS ಧರ್ಮಸ್ಥಳ ಚಲೋಗೆ DKಶಿ ವ್ಯಂಗ್ಯ. ಇಚ್ಛಾಶಕ್ತಿ ಇದ್ರೆ ರಾಜ್ಯಕ್ಕೆ ಕೇಂದ್ರದಿಂದ ಹಣವನ್ನ ಕೊಡಿಸ್ಲಿ ಅಂತ ಬಿಜೆಪಿ JDS ಧರ್ಮಸ್ಥಳ ಚಲೋಗೆ DKಶಿ ವ್ಯಂಗ್ಯವಾಡಿದ್ದಾರೆ. ಇಚ್ಛಾಶಕ್ತಿ ಇದ್ರೆ ರಾಜ್ಯಕ್ಕೆ ಕೇಂದ್ರದಿಂದ ಹಣವನ್ನ ಕೊಡಿಸ್ಲಿ, MLAಗಳನ್ನ ದೆಹಲಿಗೆ ಕರೆದುಕೊಂಡು ಹೋಗಿ ಹೋರಾಡ್ಲಿ, ಅದನ್ನ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಹೋರಾಡೋದಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಅವರಿಗೆ ಯಾವ ಲಾಭವೂ ಸಿಗಲ್ಲ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರ ಹೇಳಿಕೆ. ಧರ್ಮಸ್ಥಳದಲ್ಲಿ ಯಾವ ಲಾಭವೂ ಕೂಡ ಸಿಗಲ್ಲ, ಬೇಕಾದ್ರೆ
ಅನುದಾನವನ್ನ ತರುವಂತ ನಿಟ್ಟಿನಲ್ಲಿ ಇಲ್ಲಿರುವಂತ MLA-ಗಳನ್ನು ಕರ್ಕೊಂಡೋಗಿ ಕೇಂದ್ರದ ಮುಂದೆ ಬೇಡಿಕೆ ಇಡ್ಲಿ ಅಂತ ಹೇಳಿದ್ರು DK ಶಿವಕುಮಾರ್. ಇವ್ರು ಮಾಡುವಂತ ಹೋರಾಟ ಮಾತ್ರ ಹೋರಾಟ, ಬೇರೆಯವರು ಯಾರಾದರೂ ಮಾಡಿದ್ರೆ ಅದು ಹೋರಾಟ ಅಲ್ಲ, ಅದಕ್ಕೆ ಲಾಭ ಇಲ್ಲ, ಅದಕ್ಕೆ ಉಪಯೋಗ ಇಲ್ಲ ಅಂತ ಹೇಳೋದು DK ಶಿವಕುಮಾರ್ ಅವರು. ಅದೇ ರೀತಿಯಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ JDS-ನವರು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ ಕುರಿತ DKಶಿ ಹೇಳಿಕೆಗೆ ನಿಖಿಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಷಡ್ಯಂತ್ರ ಅನ್ನುವಂತ ಪದ ಬಳಸಿದ್ದು DCM DKಶಿ ಅವರು ಇವರ ದೂರಿನ ಬಗ್ಗೆ ಮಾತ್ರ SIT ತನಿಖೆ ಮಾಡ್ತಾ ಇದೆ. ಬುಡೆ ತಂದ ವ್ಯಕ್ತಿಯನ್ನ ಮೊದಲು ತನಿಖೆ ಮಾಡಬೇಕಿತ್ತು, ಅದು ಬಿಟ್ಟು ಆತ ಹೇಳಿದ್ದಂತೆಲ್ಲ ಕೇಳೋದಲ್ಲ. ಇದರ ಹಿಂದೆ ಒಂದೆರಡು ಜನ ಇಲ್ಲ, ಒಂದು ಟೀಮ್ ಇದೆ. ಯೂಟ್ಯೂಬರ್ಗಳಿಗೆ ಬಂದಿರುವಂತಹ ಹಣದ ಬಗ್ಗೆ ತನಿಖೆ ಆಗಲಿ, ಹೀಗಾಗಿ NIAಗೆ ಈ ತನಿಖೆ ಮಾಡಲಿಕ್ಕೆ ನೀಡಬೇಕು. ಧರ್ಮಸ್ಥಳದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ. ವಿಧಾನಮಂಡಲದ ಕಲಾಪದಲ್ಲಿ ವಿಧಾನಸೌಧದ ಒಳಗಡೆ ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಇಷ್ಟರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ, ಜೊತೆಯಲ್ಲಿ ಸಂಪೂರ್ಣ JDS ಪಕ್ಷದ ಕಾರ್ಯಕರ್ತರು, ಮುಖಂಡರು, ಶಾಸಕ ಎಲ್ಲರೂ ಒಂದೇ ಆಗ್ರಹ ಮಾಡತಕ್ಕಂಥದ್ದು. ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ SITಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ತಾವುಗಳೇ ಅವರಿಗೆ ಒಂದು ಹೆಸರನ್ನ ಕೊಟ್ರಿ, ಮಾಸ್ಕ್ ಮ್ಯಾನ್ ಅಂತ, ಚಿನ್ನಯ್ಯ ಅಂತಕ್ಕಂಥವ್ರು, ಅದೆಂಥದೋ ಒಂದು ಬುರುಡೆ ತಗೊಂಬಂದು ಇಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನ ನೀವು ತನಿಖೆ ಮಾಡಬೇಕಾಗಿತ್ತು, ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು, ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಲಿರುವಂಥದ್ದು. ಧರ್ಮಸ್ಥಳದ ಪರವಾಗಿ ಭಾರಿ ಹೋರಾಟಕ್ಕೆ ಬಿಜೆಪಿ ರೆಡಿ ಆಗಿದೆ. ಇಂದು ಮಂಗಳೂರಲ್ಲಿ ಪೂರ್ವಭಾವಿಯಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥ ಅಲ್ಲಿನ ಸಂಸದರಾಗಿರುವಂಥ ಬ್ರಿಜೇಶ್ ಚೌಟ ಅವರು, ಹಾಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ತಮ್ಮೇಶ್ ಗೌಡ ಇವರೆಲ್ಲರೂ ಕೂಡ SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, NIA ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದರು. ಈಗಾಗಲೇ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕಳೆದ 15 ದಿವಸದಿಂದ ಧರ್ಮಸ್ಥಳಕ್ಕೆ ನಮ್ಮ ಶಾಸಕರ ತಂಡ ಬಂದಿತ್ತು. ಅವತ್ತು ಬಂದಂಥ ಸಂದರ್ಭದಲ್ಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಯಾವ SITಯನ್ನು ನೀವು ರಚನೆ ಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಹೊರಟಿದ್ದೀರೋ ಅದು ಸರಿಯಾದಂಥದ್ದಲ್ಲ. SITಯ ತನಿಖೆಯ ದಿಕ್ಕು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ. ಆ ತನಿಖೆ ಆಗಬೇಕು ಅಂತಂದ್ರೆ NIA ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ರು. ಇವತ್ತು ಅವರನ್ನ ಒಳಗಾಕಿದ್ರೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ರಿ, ಅವನು ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಹಂಗಿದ್ರೆ ಅವನ ಪೂರ್ವಾಪರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ದೇನೆ ನೀವು SITಯನ್ನು ರಚನೆ ಮಾಡಿದ್ರ? ಬಹಳಷ್ಟು ಜನ ನಂಬತಕ್ಕಂಥ, ಧಾರ್ಮಿಕವಾಗಿ ಹಿಂದೂ ಧರ್ಮ ನಂಬತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ. ಇದ್ರ ಬಗ್ಗೆ ಯಾರೋ ವ್ಯಕ್ತಿಗಳು ಬಂದು ಆರೋಪವನ್ನು ಮಾಡಿದಾಗ ಅದನ್ನು ತಿಳ್ಕೊಳ್ಬೇಕಂತ ಜವಾಬ್ದಾರಿಯನ್ನು ಈ ಸರ್ಕಾರ ಮಾಡ್ತಾ ಎಲ್ಲೋ ಒಂದ್ ಕಡೆ ಇದು ಕೂಡ ಎಡಪಂಥೀಯರ ಪ್ರಭಾವಕ್ಕೊಳಗಾಯಿತೋ, ನಗರ ನಕ್ಸಲರ ಪ್ರಭಾವಕ್ಕೊಳಗಾಯಿತೋ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ಏಜೆನ್ಸಿಗಳ ಪ್ರಭಾವ ಇವರ ಮೇಲಾಯಿತೋ, ಅಥವಾ ಯಾವುದಾದ್ರೂ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಈ ಕ್ಷೇತ್ರದ ಪಾವಿತ್ರ್ಯತೆ ಉಳಿಬೇಕು, ಈ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು, ಹಿಂದೂ ಸಮಾಜದ ಜೊತೆಗೆ ಹಿಂದೂ ಭಾವನೆಗಳ ಜೊತೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥ ಒಂದು ಪ್ರಯತ್ನ ನಾಳಿನ ಕಾರ್ಯಕ್ರಮದ ಮುಖಾಂತರ ಆಗಲಿಕ್ಕಿದೆ. ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಆರೋಪ ವಿಚಾರ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್. SITಯನ್ನ ಹೆಗ್ಗಡೆ ಅವರೇ ಸ್ವಾಗತ ಮಾಡಿದ್ದಾರೆ. SIT ತನಿಖೆಯಿಂದ ಸತ್ಯ ಹೊರಬರಬೇಕು. ಬಿಜೆಪಿ JDS ಕೂಡ ಸ್ವಾಗತ ಮಾಡಿದೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ. ಯಾವಾಗಲೂ ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ.
ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? ಬಿಜೆಪಿಯವರು. ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾ ಇದ್ವಿ ಓಟ್ಗೋಸ್ಕರ.